ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಹಬ್ಬದ ದಿನದ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಆಲ್ರೆಡಿ ಅಡುಗೆ ಏನೇನು ಮಾಡಿದೆ ಅಂತ ಹಾಕಿದೆ ವಿಡಿಯೋ. ಅದ್ರ ಜೊತೆಗೆ ಪೂಜೆದೆಲ್ಲ ಹಾಕೋಣ ಅಂದರೆ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಅಡುಗೆದೆಲ್ಲ ರೆಡಿ ಮಾಡಿ ಆಮೇಲೆ ಮತ್ತೆ ನನ್ನ ಮಗಳು ರೆಡಿ ಮಾಡ್ಕೊತಾ ಇದ್ದಾಳೆ. ರೆಡಿ ಆಗಿಬಿಟ್ಟಿದ್ದೆ, ಹೊರಟ್ವಿ ದೇವಸ್ಥಾನಕ್ಕೆ. ನಾವು ಯಾವಾಗಲೂ ಇಲ್ಲೇ ಮನೆ ಹತ್ರನೇ ಹೋಗ್ತಾ ಇದ್ವಿ. ಇವಾಗ ಅಲ್ಲೆಲ್ಲೂ ಹುತ್ತಗಳಿಲ್ಲ, ಬೇರೆ ಕಡೆ ಎಲ್ಲೋ ಕಡೆ ಹೋಗಿದ್ವಿ ಹೋದ್ಸಲ. ಆಮೇಲೆ ನಮ್ಮ ಅಜ್ಜಿ ಅಲ್ಲೇ ಮನೆ ದೇವರು ಇದೆಯಲ್ಲ, ಇದು ನನ್ನ ಮಗಳು ಬಿಟ್ಟಿರೋ ರಂಗೋಲೆ ಚೆನ್ನಾಗಿ ಬಿಟ್ಟಿದ್ದಾಳೆ, ಕಲರೆಲ್ಲ ಹಾಕಿ. ಆಮೇಲೆ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ನಾವು ಯಾವಾಗಲೂ ಹೋಗ್ತಾ ಇದ್ವಿ ಮನೆ ದೇವ್ರಿಗೆ ಕನ್ನಳ್ಳಿಯಲ್ಲಿ. ಹಾಗಾಗಿ ಅಲ್ಲೇ ಹೆಂಗಿದ್ರು ಹುತ್ತ ಎಲ್ಲ ಇದೆಯಲ್ಲ, ನಾಗರಕಲ್ಲು ಎಲ್ಲ, ಅಲ್ಲೇ ಪೂಜೆ ಮಾಡ್ಕೊಂಡಂಗೆ ಆಗುತ್ತೆ, ಮನೆ ದೇವ್ರಿಗೆ ಹೋದಂಗೆ ಹೋಗುತ್ತೆ ಅಂದ್ಬಿಟ್ಟು ಹೋದ ವರ್ಷದಿಂದ ಅಲ್ಲೇ ಹೋಗೋಕ್ಕೆ ರೂಢಿ ಮಾಡ್ಕೊಂಡ್ವಿ. ಹೋದ ವರ್ಷನೂ ಹೋಗಿ ಅಲ್ಲೇ ಪೂಜೆ ಬಂದ್ವಿ ಹುತ್ತದ ಹತ್ರ. ಜನ ಯಾರೂ ಇರಲಿಲ್ಲ, ಎಲ್ಲ ಕಡೆನೂ ಮಾಡ್ತಾಯಿದ್ರು. ಒಂದು ಕಡೆ ಹುತ್ತದ ಹತ್ರ, ನಾಗರಕಲ್ಲುಗಳ ಹತ್ರ ಸುತ್ತ ಇದೆ, ಎಲ್ಲ ಕಡೆನೂ ಮಾಡ್ತಾ ಇರೋದ್ರಿಂದ ಆರಾಮಾಗಿ ನಾವು ಇಲ್ಲಿ ಯಾರೂ ಇರಲಿಲ್ಲ ಜನ. ಹೋದ ವರ್ಷನೂ ಇಲ್ಲೇ ಮಾಡ್ಕೊಂಡು ಹೋಗಿದ್ವಿ. ಇಲ್ಲೇ ಬಂದುಬಿಟ್ಟು ಆರಾಮಾಗಿ ಪೂಜೆ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಮಾಮೂಲಿ ಪೂಜೆ ಸಾಮಾನೆಲ್ಲ ತೊಗೊಬಂದಿದ್ವಿ. ತಂಬಿಟ್ಟು, ಎಳ್ಳು ತಂಬಿಟ್ಟು, ಅಕ್ಕಿ ತಂಬಿಟ್ಟು, ಮತ್ತು ದೇವ್ರ ಸಾಮಾನದ ಹೂವು, ಹಣ್ಣು, ಕಾಯಿ, ಗೌರಮ್ಮನ ಸಾಮಾನು, ಮತ್ತು ನೀರಲ್ಲೇ ಬಾಟ್ಲ್ ತಂದಿದ್ವಿ. ನೀರು ತಗೊಂಡು ಹಾಲು, ಮುಖ್ಯವಾಗಿ ಹಾಲು ಹಾಕಬೇಕು. ಹಾಕ್ಬಿಟ್ಟೆಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ. ನೋಡಿ, ನಾಗರಕಲ್ಗೆಲ್ಲ ರೆಡಿ ಮಾಡಿದ್ದಾರೆ, ಆ ಕಡೆ ಎಲ್ಲ ಈ ಕಡೆ ಎಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಏನು ಜನ ಏನಿರಲಿಲ್ಲ, ಅಲ್ಲೂ ಚೆನ್ನಾಗಿ ದರ್ಶನ ಮಾಡಿಕೊಂಡು ಆಮೇಲೆ ಮತ್ತು ಈಚೆ ಕಡೆ ಇನ್ನೊಂದು ಕಡೆ ಇದು ಹುತ್ತ ಇದೆ. ಅಲ್ಲಂತೂ ಹಾಲು ಊದು ಎಲ್ಲ ಕೆಳಗಡೆಗೆ ಬಂದುಬಿಟ್ಟಿದೆ. ಕಾಲೆಲ್ಲ ತೂಕೊಂಡು ಓಡಾಡ್ತಾಯಿದ್ರು, ಆ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಳಗಡೆನೂ ಹೋಗೋಕ್ಕಾಗಿಲ್ಲ ನಾವು, ಅಷ್ಟು ಹಾಲು ಹಾಕಿ ಅಲ್ಲಿ ರೊಚ್ಚು ಮಾಡಿಬಿಟ್ಟಿದ್ರು. ಆಮೇಲೆ ಈಚೆನೇ ಕೈ ಮುಕ್ಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಆಮೇಲೆ ನಮ್ಮದೇನಿದ್ರು ಹಿಂಗೆ ಈ ಥರ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಮನೇಲಿ ಪೂಜೆ ಮಾಡೋದು ಆ ಥರ. ಆದರೆ ಮನೇಲಿ ಪೂಜೆ ಮಾಡೋದೆಲ್ಲ ಸಾಕಾಗ್ಬಿಟ್ಟಿದ್ರ ಬಂದು, ಹಂಗಾಗಿ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಇದು ಒಳಗಡೆ ಇದು ವಿನಾಯಕ, ಗಣೇಶ ಮತ್ತು ನವಗ್ರಹಗಳಿದೆ. ಎಲ್ಲದಕ್ಕೂ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ವೀರಭದ್ರ ಸ್ವಾಮಿಗೆ ಬಂದ್ವಿ. ಅಲ್ಲಿ ಜನ ಏನು ಜಾಸ್ತಿ ಇರಲಿಲ್ಲ, ಆದರೆ ವೀಡಿಯೋನೂ ಸರಿಯಾಗಿ ಮಾಡಿಲ್ಲ ಅವಳ ಹುಡುಗಿ. ಕೈ ಮುಕ್ಕೊಂಡು ಅಲ್ಲೂ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹಬ್ಬ ಅಲ್ವಾ, ಹಾಗಾಗಿ ಕೈ ಮುಕ್ಕೊಂಡು ಆಮೇಲೆ ಪ್ರಸಾದಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಇಲ್ಲಿ ಬಂದ್ವಿ. ನೋಡಿ, ಹಾಲೆಲ್ಲ ಹೆಂಗೆ ಹೋಗ್ತಾಯಿದೆ ಅಂದರೆ ಅಲ್ಲಿ ಊದು ಕೆಳಗಡೆಗೆ ಬರ್ತಾಯಿದೆ. ಅಯ್ಯೋ, ಒಳಗಡೆ ಹೋಗಿಲ್ಲ, ಹಂಗೆ ಅಲ್ಲೇ ಕೈ ಮುಕ್ಕೊಂಡು ಆಮೇಲೆ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದ್ಮೇಲೆ ಅಲ್ಲಿ ತೆಂಗಿನಕಾಯಿ ಒಂದು ಚಿಪ್ ಇಡಬೇಕು ಅಂದ್ಬಿಟ್ಟು ಹುಡ್ಕಾಡ್ತಾಯಿದ್ದೀನಿ, ಸಿಗ್ತಾನೆ ಇಲ್ಲ. ಆಮೇಲೆ ಸಿಕ್ಕಿದ್ಮೇಲೆ ಇಸ್ಕೊಂಡು ಅಲ್ಲಿ ಪೊಂಗಲ್ಲು, ಅನ್ನ ಸಾರು, ಹೆಸ್ರು ಕಾಳು ಪಲ್ಯ ಮಾಡಿದ್ರು. ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಯಾವಾಗಲೂ ಇರುತ್ತೆ ಊಟ ಇಲ್ಲಿ, ಪ್ರತಿದಿನವೂ ಊಟ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಆಯಿತು ಹಬ್ಬ ನಮ್ಮದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದೇವಸ್ಥಾನದಿಂದ ಬಂದು ರೆಸ್ಟ್ ಮಾಡಿದ್ವಿ, ಮನೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಸಾಯಂಕಾಲ 7 ಗಂಟೆ ಹಂಗೆ ನಮ್ಮ ತಂಗಿ ಮನೆಗೆ ಹೋದ್ವಿ. ಅಲ್ಲಿ ಗಣೇಶ ಕೂರಿಸಿದ್ರು, ಬಾ ಅಂತ ಅವಳು ಫೋನ್ ಮಾಡ್ತಾನೆ ಇದ್ಲು. ನಮಗೂ ದೇವಸ್ಥಾನಕ್ಕೆ ಹೋಗಿ ಬಂದು ಮನೇಲಿ ಪೂಜೆ ಮಾಡಿ ಊಟ ಮಾಡಿ ಸಾಕಾಗಿತ್ತು, ಮಲಗಿಬಿಟ್ಟಿದ್ವಿ. ಆಮೇಲೆ ಅವ್ರ ಮನೆಗೆ ಹೋದ್ವಿ, ಅಲ್ಲಿ ಗಣೇಶ ಕೂರಿಸಿದ್ರು. ಅಲ್ಲೊಂದಷ್ಟು ಹೊತ್ತು ಮಾತಾಡಿಕೊಂಡು ಪೂಜೆ ಮಾಡಿಕೊಂಡು ಇದು ಮಾಡಿದ್ವಿ. ಆಮೇಲೆ ಅವರು ಹೆಂಗಿದ್ರು, ಆಮೇಲೆ ನಮ್ಮ ಅಣ್ಣ ಬೇರೆ ಕೂರಿಸಿದ್ದ, ಅವನು ಫೋನ್ ಮಾಡ್ತಾನೆ ಇದ್ದ, ನಮ್ಮ ತಂಗಿನೂ ಕರಿತಾ ಇದ್ದ ಬನ್ನಿರಿ ಅಂತ ಕುಂಕುಮ ಇಟ್ಕೊಂಡು ಹೋಗೋಕ್ಕೆ. ಅಷ್ಟೊತ್ತಿಗೆ ನಾವು ಗಣೇಶ ಬಿಟ್ಬಿಟ್ಟು ಹೋಗೋಣ ಒಂದೇ ಸಲ, ಮತ್ತೆ ಬಂದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಂದೆ, ಮತ್ತೆ ರಿಟರ್ನ್ ಬರೋದು ಬೇಡ, ನೀವು ಗಣೇಶ ಬಿಡೋಂಗಿದ್ರೆ ಇವಾಗಲೇ ರೆಡಿ ಮಾಡ್ಕೊಳ್ಳಿ, ನಾನು ಬಿಟ್ಬಿಟ್ಟು ಆಮೇಲೆ ಹೋಗ್ತೀವಿ ಅಂತ ಹೇಳಿದೆ. ಆಮೇಲೆ ಅಷ್ಟೊತ್ತಿಗೆ ಸರಿ ಆಯಿತು ಹಂಗೆ ಅಂದ್ಬಿಟ್ಟು ನಮಗೆಲ್ಲ ಅರಿಶಿನ ಕುಂಕುಮ ಕೊಟ್ಟರು. ಎಲ್ಲೆಡಕ್ಕೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಲು ನಮ್ಮ ತಂಗಿ. ಎಲ್ಲ ಈಸ್ಕೊಂಡು ಆಮೇಲೆ ಗಣೇಶನಿಗೆ ಕೆಂಪು ನೀರು ಆರತಿ, ದೃಷ್ಟಿ ತೆಗಿಬೇಕಲ್ವ, ದೃಷ್ಟಿ ತೆಗೆದುಬಿಡಿ, ಹೆಂಗಿದ್ರು 5 ಜನ ಇದ್ದೀರಲ್ಲ ನೀವೇನೇ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಸೇರಿಕೊಂಡು ದೃಷ್ಟಿ ತೆಗಿಯೋಣ ಅಂದ್ಬಿಟ್ಟು ನಮ್ಮ ತಂಗಿ ಯಜಮಾನರು ಪೂಜೆ ಮಾಡ್ತಾಯಿದ್ರು, ಇವಳು ಎಲ್ಲರೂ ಎಲೆಡ್ಕೆ ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ಆಮೇಲೆ ಸರಿ ಅಂದ್ಬಿಟ್ಟು ಆಯಿತು ಹಾಗೆ ಮಾಡೋಣ ಅಂದ್ಬಿಟ್ಟು ಎಲೆ ಕೆಂಪು ನೀರು ಮಾಡಿಕೊಂಡು ಎಲೆ ಕರ್ಪೂರ ಇಟ್ಕೊಂಡು ರೆಡಿ ಮಾಡಿಕೊಂಡ್ಲು ನಮ್ಮ ತಂಗಿ. ಆಮೇಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ಒಂದು 5 ಜನ ಇದ್ವಿ ನಾವು, ನಾನು, ನನ್ನ ಮಗಳು, ನಮ್ಮ ತಂಗಿ ಮಗಳು, ಆಮೇಲೆ ನಮ್ಮ ಅತ್ತಿಗೆ ಎಲ್ಲ ಇದ್ದರು. ಎಲ್ಲ ಒಟ್ಟಿಗೆ ಸೇರಿಕೊಂಡು ಆರತಿ ಬೆಳಗೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡ್ಲು. ಆಮೇಲೆ ಆರತಿ ಎಲ್ಲ ಬೆಳಗಿದ್ವಿ. ಬೆಳಗಿದ್ಮೇಲೆ ಮಾಮೂಲಿ ಅದನ್ನ ಅಲ್ಲಾಡಿಸ್ಬಿಟ್ಟು ತಗೋಬೇಕಲ್ವ ಗಣೇಶನ ಎತ್ಕೊಂಡು. ಆಮೇಲೆ ಅದು ಲಾರಿ ಇಟ್ಟಿದ್ದಾರೆ ಅಲ್ಲೇ ಅವ್ರ ಮನೆ ಹತ್ರನೇ, ಅಲ್ಲಿ ತೊಗೊಂಡೋಗಿ ಬಿಡೋದು ಅಷ್ಟೇ. ನಾವು ನಮ್ಮ ಅಣ್ಣ ಬಂದುಬಿಟ್ಟು ಬಕೆಟಲ್ಲಿ ಬಿಟ್ಕೊಂಡ್ರು, ಚಿಕ್ಕದು ಅವ್ರ ಮನೆ ಒಳಗಡೆ ಈಚೆ. ಇವ್ರು ಬಂದುಬಿಟ್ಟು ಎಲ್ಲೋ ಅಲ್ಲಿ ಲಾರಿ ನಿಲ್ಲಿಸಿದ್ದಾರೆ, ಅಲ್ಲಿ ಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಅಷ್ಟೊತ್ತಿಗೆ ಹಿಂಗೆ ಆರತಿ ಬೆಳಗ್ತಾಯಿದ್ವಿ, ದೃಷ್ಟಿ ತೆಗಿತಾಯಿದ್ವಿ 5 ಜನ ಸೇರಿಕೊಂಡು. ನೀಟಾಗಿ ದೃಷ್ಟಿ ಎಲ್ಲ ತೆಗೆದಾದ್ಮೇಲೆ ತೆಗೆದ್ಬಿಟ್ಟು ನಮ್ಮ ತಂಗಿ ಮಗ ತಗೊಂಡು ಬಂದ.
ಅವರು ಅಷ್ಟೊತ್ತಿಗೆ ಹೋಗೋ ಟೈಮ್ಗೆ ಅಲ್ಲಿ ಗಣೇಶ ಯಾರ್ದೋ ತೊಗೊಂಡೋಗ್ತಾಯಿದ್ರು ಒಂದು ಗಣೇಶನ ಕುಣಿತ ಇತ್ತು. ಮತ್ತು ಅಲ್ಲೇ ಇನ್ನೂ ಒಂದು ಗಣೇಶ ಇತ್ತು, ಅದು 3 ದಿನ ಇಡ್ತಾರೆ ಅಂದರು. ಇದು ಬೆಳಗ್ಗೆನೇ ಇಟ್ಬಿಟ್ಟು ತೊಗೊಂಡೋಗ್ತಾಯಿದ್ರು. ಅಲ್ಲಿದ್ದು ಕುಣಿತ ನೋಡೋಕ್ಕೆ ಕೇಳೋಕ್ಕೆ ಒಂಥರ ಇಂಪಾಗಿತ್ತು. ಬನ್ನಿ ನೋಡೋಣ ಆ ಕುಣಿತನೂ ಹೇಗಿತ್ತು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬ ಅದು ಕೇಳೋಕ್ಕೆ ಒಂದು ಇಂಪಲ್ವಾ ಕುಣಿತ ಕೇಳೋಕ್ಕೇ. ಡ್ಯಾನ್ಸ್ ನೋಡೋಕ್ಕೇ ಹೆಣ್ಮಕ್ಳು ವಯಸ್ಸಾಗಿರೋರು ಎಲ್ಲ ಕುಣಿತಾಯಿದ್ರು. ಸೂಪರಾಗಿತ್ತು ನೋಡೋಕ್ಕಂತೂ. ನಮಗೂ ಕುಣಿಬೇಕು ಅನಿಸುತ್ತೆ, ಆದರೆ ನಮಗೆ ಯಾರಾದರೂ ಏನಾದರೂ ಅನ್ಕೋತಾರೆ ಅಂತ ಕುಣಿಯೋಕ್ಕೆ ಆಗೋದಿಲ್ಲ. ಆದರೂ ಕುಣಿತಾ ಇರೋದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬನ್ನಿ ನೋಡೋಣ. ಕುಣಿತದಲ್ಲಂತೂ ಒಂದು ಹುಡುಗಿ ಸಖತ್ತಾಗಿ ಕುಂದು ಸುಸ್ತೇ ಆಗೋದ್ಲು ಫ್ರೆಂಡ್ಸ್. ಆಮೇಲೆ ಗಣೇಶನ ಬಿಡ್ತಾ ಇರೋದು ಇದು ನಮ್ಮ ತಂಗಿ ಮಗ. ಪೂಜೆ ಮಾಡಿಬಿಟ್ಟು ಅಲ್ಲೇ ಲಾರಿ ನಿಂತಿತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಗಣೇಶನ ಇದು ನಾವೇನು ಹೋಗಿಲ್ಲ, ಅವರೇ ವಿಡಿಯೋ ಮಾಡಿ ಕಳಿಸಿರೋದು. ಯಾವ ರೀತಿ ಬಿಡ್ತಾ ಇದ್ದೀವಿ ನೋಡಿ ಒಂದ್ಸಲ ವಿಡಿಯೋ ಹಾಕಿ ಅಂದ್ಬಿಟ್ಟಿದೆ ಕಳಿಸಿರೋದು. ಫಸ್ಟ್ ಗಣೇಶನಿಗೆ ಪೂಜೆ ಮಾಡಿ ಮತ್ತು ಲಾರಿಯಲ್ಲಿ ನೀರು ನಿಲ್ಲಿಸಿದ್ರಲ್ಲ ಅಲ್ಲಿ 3 ಸಲ ದೇವ್ರನ್ನ ಮುಳುಗಿಸಿ ಆಮೇಲೆ 3ನೇ ಸಾರಿಗೆ ಬಿಟ್ಬಿಡೋದು. ಆ ಥರ ಮಾಡಿ ಬಿಟ್ಟರು. ತುಂಬ ಚೆನ್ನಾಗಿ ಮಾಡಿದ್ರು. ಇದು ಬಿಡ್ತಾಯಿದ್ದಾರೆ ನೋಡಿ, ಅದನ್ನು ವಿಡಿಯೋ ಮಾಡಿ ನಮ್ಗೆ ಕಳಿಸಿದ್ದು. ಈ ರೀತಿ 3 ಸಲ ಮುಳುಗಿಸಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಬಿಡ್ತಾಯಿದ್ದಾರೆ ನೋಡಿ. ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಣ್ಣನ ಮನೆಗೆ ಹೋದ್ವಿ. ಅವರು ಗಣೇಶ ಕೂರಿಸಿದ್ರು. ಅಲ್ಲೂ ಚಿಕ್ಕ ಗಣೇಶ ಇಟ್ಟು ಎಲ್ಲ ರೆಡಿ ಮಾಡಿದರು ಆಲ್ರೆಡಿ. ನಮ್ಮ ತಂಗಿನೂ ಬಂದರು, ನಾವು ಎಲ್ಲ ರೆಡಿಯಾಗಿ ಹೋದ್ವಿ ನೋಡಿ. ಈ ರೀತಿ ಕೂರಿಸಿದ್ದಾರೆ. ಅವರು ಸಿಂಪಲ್ಲಾಗಿ ಇದೇ ಫಸ್ಟ್ನೇ ವರ್ಷ ಇವ್ರದ್ದು. ಅವರು ಆಗಿನಿಂದ ಮಾಡ್ತೀವಿ ನಮ್ಮ ತಂಗಿಯವರು. ನಮ್ಮ ಅಣ್ಣ ಬಂದುಬಿಟ್ಟು ಈ ವರ್ಷನೇ ಫಸ್ಟು ಅವ್ರ ಮಗ ಮಾಡಬೇಕು ಅಂತೇಳಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಇಲ್ಲೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬೇಗನೆ ಹೊರಟ್ಬಿಟ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಬೇರೆ ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾಯಿತು. ಇನ್ನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅರಿಶಿನ ಕುಂಕುಮ ತೊಗೊಂಡು ಹೊರಟ್ವಿ. ಮನೆಗೆ ಬಂದ್ವಿ. ಇವರೆಲ್ಲ ನಮ್ಮ ಮನೇಲೆಲ್ಲ, ಅಣ್ಣನ ಮನೇಲೆಲ್ಲ ಇವ್ರದ್ದು ಎಲ್ರದ್ದು ಒಂದೊಂದು ಸುಮ್ಮನೆ ಹಂಗೆ ವೀಡಿಯೋ ಮಾಡಿದೆ.
ಆಮೇಲೆ ಮತ್ತೆ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಅವರೇ ಪಾಪ ಊಟ ಹಾಕ್ಕೊಂಡು ಮಾಡ್ತಾಯಿದ್ರು. ಊಟ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ತಂಗಿ ಸಾರಿ ನಮ್ಮ ಚಿಕ್ಕಮ್ಮನಿಗೆ ಚಿಕ್ಕಮ್ಮನ ಮಗಳಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವಾ, ರೆಡಿ ಮಾಡಿಕೊಟ್ಟೆ. ನನ್ನ ಮಗಳು ಕೊಡು ಅಂದ್ಬಿಟ್ಟು ಅವರು ಆಲ್ರೆಡಿ ಬರೋಷ್ಟರಲ್ಲಿ ಅವರೇ ಹಾಕ್ಕೊಂಡು ಊಟ ಮಾಡಿದರು ಪಾಪ. ಆಮೇಲೆ ಇದು ಮಾಡಿ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ವಿ. ಈ ರೀತಿ ಹಬ್ಬದ್ದು ಒಂದು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇದೊಂದು ಬೇಜಾರಾಗ್ತಿತ್ತು, ಅವ್ರಿಗೆ ಕುಂಕುಮ ಕೊಡೋಕ್ಕಾಗುತ್ತಾ ಇಲ್ವೋ, 10 ಗಂಟೆ ಮೇಲಾಗೋಗಿತ್ತು, ಇರ್ತಾರೋ ಇಲ್ವೋ, ಹೊರಟೋಗಿರ್ತಾರೇನೋ ಅನ್ನೋ ಟೆನ್ಷನ್ ಇತ್ತು. ಸದ್ಯ ನಾವು ಬರೋವರೆಗೂ ಇದ್ದು ಅವರೇ ಪಾಪ ಊಟ ಹಾಕ್ಕೊಂಡು ಮಾಡಿ ಮನೆಯಲ್ಲೇ ಇದ್ದರು. ಆಮೇಲೆ ಬಂದ ತಕ್ಷಣವೇ ಊಟ ಆಯ್ತಿತ್ತು, ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ಕುಂಕುಮ ಕೊಟ್ಬಿಟ್ಟು ಕಳಿಸಿದ್ವಿ. ಒಂಥರ ಹಬ್ಬದಲ್ಲಿ ಇದೊಂದು ಅರಿಶಿನ ಕುಂಕುಮ ಕೊಟ್ಟರೆ ಒಂದು ಕಂಪ್ಲೀಟ್ ಆಗುತ್ತೆ. ನಾವು ಹೋಗಿ ನಮ್ಮ ಅಣ್ಣನ ಮನೇಲಿ ನಮ್ಮ ತಂಗಿ ಮನೇಲಿ ಕುಂಕುಮ ತಗೊಬಂದ್ವಿ. ಇವರು ನಮ್ಮ ಚಿಕ್ಕಮ್ಮ ಇವರು ಬಂದು ನಮ್ಮ ಮನೇಲಿ ಕುಂಕುಮ ತಗೊಂಡೋಗಿದ್ದು ಒಂಥರ ಖುಷಿ ಆಯಿತು ನನಗೆ. ಈ ರೀತಿ ಹಬ್ಬ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನೀವು ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್.